ಅನ್ನೋದಕ್ಕೇನು ಪ್ರೂಫ್ ಇಲ್ಲ ಅಲ್ಲ, ಆಗಿದೆ ಅನ್ನೋದಕ್ಕೇನೋ ಪ್ರೂಫ್ ಇಲ್ಲ. ಮತ್ತು ಇದೇ ಹಿಂದೆ ಇವ್ರ ಸರ್ಕಾರದಲ್ಲಿ 3-4 ಜನದು ಆಡಿಯೋ ರಿಲೀಸ್ ಆಗಿತ್ತು. ಅವಾಗ ಯಾರೋ ಇವ್ರ ಮುಂದೆ ಬಂದು ರಾಜೀನಾಮೆ ಕೊಟ್ಟಿದ್ರೆ ಈಗ ನಾವು ಹೇಳ್ಬೋತ್ತೆ ಅವ್ರು ಕೊಟ್ಟಿದ್ದಾರೆ ಕೊಡಿ ಅಂತ. ಇವರು ಅವಾಗ ಡಿಪೆಂಡ್ ಮಾಡ್ಕೊಂಡಾರೆ ಇವರೇ. ಮತ್ತೀಗ ಅದೇ ದಾರಿಯಲ್ಲಿ ನಾವು ಇರ್ತೀವಿ ಅಷ್ಟೇ, ನಾವು ಡಿಪೆಂಡ್ ಮಾಡ್ಕೋತೀವಿ ಅಷ್ಟೇ. ಯಾವಾಗ ಪ್ರೂವ್ ಆದಾಗ ಅವ್ರು ಮಾಡಬೇಕು. ಈಶ್ವರ ಅವ್ರ ಕೇಸ್ ಬೇರೆ, ಅದು ಸಂತೋಷ್ ಪಾಟೀಲ್ ಕೇಸ್, ಅದು ಬೇರೆ. ಅದಕ್ಕೆ ಯಾವುದ್ರ ಎಲ್ಲ ಈಗೇನು ಪ್ರೂವ್ ಆಗದೆ ಹೆಂಗೆ ನೀವು ರಾಜೀನಾಮೆ ಕೊಡೋಣ? ಪ್ರೂವ್ ಆಗಬೇಕು ಏನಾಗಿದೆ. ಮತ್ತು ಇವರು 3 ಅಬ್ಕಾರಿ ಸಚಿವರ ಮೇಲೆ ಇವ್ರ ಮೇಲೆ ಆರೋಪ ಇತ್ತು. ಇವ್ರದ್ದು ಆಡಿಯೋ ವಿಡಿಯೋನೂ ಹೊರಗೆ ಬಂದಿತ್ತು. ಆವಾಗ ಇಲ್ಲದ ಪರಿಪಾಠ ಈಗ ಯಾಕಂತ ಅಷ್ಟೇ, ಸಿಂಪಲ್ ಆಗಿದೆ. ಇಲ್ಲ, ದಲಿತ ಅಂತ ಹೇಳಕ್ಕೆ ಆಗೋಲ್ಲ, ಅದು ಆರೋಪನೇ. ಆದರೆ ನಮ್ಮ ಅದಿಷ್ಟೇ. ಈಗ ಅವರ ಅವಧಿಯಲ್ಲಿ ಎಲ್ಲರ ಮೇಲೆ ಆರೋಪ ಬಂದಿತ್ತು, ಅವಾಗೇನೂ ಮಾಡಿಲ್ಲ. ಮತ್ತು ಈಗ ಯಾಕೆ ಕೊಡಬೇಕು ಅನ್ನೋದು ಪ್ರಶ್ನೆ. ಎಲ್ಲಿಯೇ ಒಬ್ರು ಯಾರೋ ಮಾತಾಡಿದ್ದಾರೆ, ಇವು ಸಹ ಮಾತಾಡಿದ ವಿಡಿಯೋ ಸಾಕಷ್ಟಿದೆ ನಮ್ಮ ಮಾರ್ಕೆಟ್ನಲ್ಲಿ. ಎಲ್ಲ ಇಲಾಖೆ ಇದೆ, ಒಂದೇ ಇಲಾಖೆ ಅಲ್ಲ, ಎಲ್ಲ ಇಲಾಖೆಯಿಂದ ವಿಡಿಯೋಗಳಿದ್ದಾವೆ. ಅವ್ರು ಯಾರೋ ಮಾತಾಡಿದ್ದಕ್ಕೆ ಮಂತ್ರಿಗಳು ಸರ್ಕಾರ ಭಾಗಿ ಮಾಡಲಿಕ್ಕಾಗಲ್ಲ ಅಷ್ಟೇ.